ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ. ನೀವು ಮಾಡಬೇಕಾಗಿರೋದಿಷ್ಟೇ ಸ್ನೇಹಿತರೆ, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದ್ರ ಮೇಲೆ ಆಯ್ಕೆ ಮಾಡ್ಕೊಳ್ಳಿ. ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ. ಸ್ನೇಹಿತರೆ, ನೀವು ನೋಡ್ಬೋದು ಇಲ್ಲಿ ನಿನ್ನೆ ಒಂದು ವಿಡಿಯೋದಲ್ಲಿ ನಾನು ಪ್ರಥಮ ಲೀಸ್ಟ್ ಮೊದಲ ಸುತ್ತಿನ ಸೀಟು ಆಯ್ಕೆ ಪಟ್ಟಿ ಹೇಗೆ ಬಿಡ್ತಾರೆ ಮತ್ತು ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಹಿಂದಿನ ಒಂದು 2024ರಲ್ಲಿ ನಡೆದಿರುವಂತಹ ಮೊದಲ ಸೀಟು ಹಂಚಿಕೆ ಪಟ್ಟಿನೂ ಕೂಡ ತಿಳಿಸಿದ್ದೆ, ಯಾವ ರ್ಯಾಂಕಿಗೆ ಸಿಗ್ಬೋದು ಸೀಟ್ ಅಂತೇಳಿ. ಸೊ ಈಗ ಎರಡನೇ ಸೀಟು ಹಂಚಿಕೆ ಪಟ್ಟಿ ಓಕೆನಾ ಯಾವಾಗ ಬಿಡ್ತಾರೆ ಮತ್ತು ಅದರ ಒಂದು ಈ ಹಿಂದೆ ನಡೆದಂತಹ 2024ರಲ್ಲಿ ನಡೆದಿರುವಂತಹ ಎರಡನೇ ಸುತ್ತಿನ ಹಂಚಿಕೆ ಪಟ್ಟಿ ಏನು ಬಿಟ್ಟಿದ್ರು, ಸೊ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ತಿಳಿದುಕೊಂಡು ಬರೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇದು ಬಾಗಲಕೋಟೆ ಡಿಸ್ಟಿಕ್ ಆಗಿರುತ್ತದೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದು ಸೆಕೆಂಡ್ ಲೀಸ್ಟ್ ಆಗಿರ್ತದೆ. ಓಕೆನಾ, ನೋಡಿ ಇಲ್ಲಿ ರೌಂಡ್ 2 ಅಂತೇಳಿ ಕೊಟ್ಟಿದ್ದಾರೆ. ಓಕೆನಾ, ಸರಿ ಇದು 15 ಜೂನ್ 2024ರಲ್ಲಿ ಬಿಟ್ಟಿದ್ರು. ಈ ಸರಿ ಬೇಗ ಬಿಡುವಂಥ ಚಾನ್ಸಸ್ ತುಂಬಾ ಇದೆ. ಓಕೆನಾ, ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಂತಿಮ ಅಂಕಪಟ್ಟಿ ಮತ್ತು ರ್ಯಾಂಕ್ ಲೀಸ್ಟನ್ನು ಬಿಟ್ಟಿದ್ದಾರೆ ಅಲ್ವಾ. ಸೊ ತದನಂತರದಲ್ಲಿ ಮಾರ್ಚ್ ಎಂಡಿಗೆ ಫಸ್ಟ್ ಒಂದು ಲೀಸ್ಟ್ ಬರೋಂಥ ಚಾನ್ಸಸ್ ಇದೆ, ಮೊದಲ ಸುತ್ತಿನ ಆಯ್ಕೆ ಪಟ್ಟಿ, ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಬರೋಂಥ ಚಾನ್ಸಸ್ ಇದೆ. ಅದಾದ ನಂತರ ಸೆಕೆಂಡ್ ಲೀಸ್ಟ್ ಅಂದರೆ ರೌಂಡ್ 2ಗೆ ಬರ್ತಾರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಸ್ಕೂಲ್ ಕೊಡ್ತಾರೆ, ಆಮೇಲೆ ನೇಮ್ ಇರುತ್ತೆ. ಓಕೆನಾ, ಇಲ್ಲಿ ಸೀರಿಯಲ್ ನಂಬರ್ ಇರುತ್ತೆ. ಇಲ್ಲಿ ನೋಡಿ CET ರ್ಯಾಂಕು ಇವ್ರದ್ದು ಎಷ್ಟಾಗಿದೆ ಅಂತಂದರೆ 1688 ಆಗಿದೆ. ಈ ರ್ಯಾಂಕಿಗೆ ಮೊದಲ ಸುತ್ತಿನಲ್ಲೇ ಸಿಗುತ್ತೆ. ಓಕೆನಾ, ಇದು ಎರಡನೇ ಸುತ್ತಿಗೂ ಕೂಡ ಸಿಕ್ಕಿದೆ. ಇವ್ರದ್ದೇನು 2A ಕ್ಯಾಟಗರಿ ಫೀಮೇಲ್. ಓಕೆನಾ, ಯಾಕೆಂದರೆ ಸ್ಪೆಷಲ್ ಕ್ಯಾಟಗರಿ ಅನ್ವಯ ಮೊದಲ ಸುತ್ತಿನಲ್ಲಿ ಸಿಕ್ತು ಅಂತಂದರೆ ಇವರು ಏನು ಮಾಡ್ತಾರೆ, ಎರಡನೇ ಸುತ್ತಿಗೆ ಅನ್ವಯ ಮಾಡ್ತಾರೆ 1688. ಓಕೆನಾ, ಇಲ್ಲಿ ರ್ಯಾಂಕ್ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತು ಮೀಸಲಾತಿ ಅನ್ವಯ ಮತ್ತು ಸ್ಪೆಷಲ್ ಕ್ಯಾಟಗರಿ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ಆಯ್ಕೆ ಪಟ್ಟಿಗೆ. ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟಲ್ಲಿ 5392 ರ್ಯಾಂಕ್ ಇದೆ. ಆಮೇಲೆ 4775 ರ್ಯಾಂಕ್ ಇದೆ, 7422 ರ್ಯಾಂಕ್ ಇದೆ, 7810 ರ್ಯಾಂಕ್ ಇದೆ. ಇದು ರೌಂಡ್ 2ಗೆ ಆಯ್ಕೆ ಆಗಿರುವಂಥದ್ದು. ರೌಂಡ್ 2ಗೆ ಆಯ್ಕೆ ಆಗಿರುವಂತಹ ವಿದ್ಯಾರ್ಥಿಗಳ ಲೀಸ್ಟ್ ಆಗಿರುತ್ತೆ, 2024ರ ಲೀಸ್ಟ್. ನಿಮಗೆ ಎಕ್ಸಾಂಪಲ್ ಮೂಲಕ ತಿಳಿಸ್ತಾ ಇದ್ದೀನಿ. ಓಕೆನಾ, ಭಾಳಷ್ಟು ಪಾಲಕರು ಮತ್ತು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ಈಗ ಏನಂತ ಅಂದರೆ, ಈಗ ನಮ್ಮ ಎಷ್ಟು ರ್ಯಾಂಕ್ ಬಂದರೆ ನಾವು ಸೇಫ್ ಆಗಿರ್ತೀವಿ ಮತ್ತು ನಮಗೆ ಸೀಟ್ ಸಿಗುತ್ತೆ, ಮೊದಲ ಸುತ್ತಿನಲ್ಲೇ ಸೀಟ್ ಸಿಗುತ್ತಾ ಅಂತೇಳಿ ಕೇಳ್ತಾ ಇದ್ರಿ ಅಲ್ವಾ. ಇಲ್ಲಿ ನೋಡಿ 7810 ರ್ಯಾಂಕ್ ತೆಗೆದ್ರು ಕೂಡ ಇಲ್ಲಿ 2A FXN ಅಂತ ಇದೆ. ಆಮೇಲೆ 452 ರ್ಯಾಂಕ್ ತೆಗೆದ್ರೆ ಇದು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಿರುವಂಥದ್ದು. ಓಕೆನಾ, ಇಲ್ಲಿ GM ಅಲ್ಲೇ ಆಯ್ಕೆ ಆಗಿದ್ದಾರೆ, ಫಿಮೇಲ್ GM ಕ್ಯಾಟಗರಿ. ಓಕೆನಾ, ಇಲ್ಲಿ ಯಾವುದೇ ಒಂದು ಮೀಸಲಾತಿ ಅನ್ವಯ ಬರೋದಿಲ್ಲ. ಅಂದರೆ GML ಅಂದರೆ ಅತ್ಯುತ್ತಮ ರ್ಯಾಂಕನ್ನು ಗಳಿಸಿದವರು GML ಆಯ್ಕೆ ಆಗ್ತಾರೆ. ಇಲ್ಲಿ ನೋಡಿ 818 GML ಆಯ್ಕೆ, 827 GML ಆಯ್ಕೆ, 2950 ರ್ಯಾಂಕ್ ಬಂದರೂ ಕೂಡ GM ಫಿಮೇಲಲ್ಲೇ ಆಯ್ಕೆ. ಜನರಲ್ ಮೆರಿಟ್ ಅಂತ ಕರಿತೀವಿ. GM ಅಂದರೆ ಜನರಲ್ ಮೆರಿಟ್. ಓಕೆ, ದೆನ್ ಇಲ್ಲಿ ನೋಡಿ 1,44,704 ಕೂಡ ರ್ಯಾಂಕ್ ಬಂದವರು ಸೆಲೆಕ್ಷನ್ ಆಗಿದ್ದಾರೆ. ಇದು ಸ್ಪೆಷಲ್ ಕ್ಯಾಟಗರಿ ಅನ್ವಯ ಆಯ್ಕೆ ಮಾಡ್ಕೊಂಡಿದ್ದಾರೆ. ಓಕೆನಾ, ಬಾಗಲಕೋಟೆ ಜಿಲ್ಲೆ. ಸ್ನೇಹಿತರೆ, ಏನಂತ ಅಂದರೆ ಅಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ, ಆ ಜಿಲ್ಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬರೆದಿದ್ದಾರೆ, ಆ ಜಿಲ್ಲೆಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಬರೆದಿದ್ದಾರೆ ಮತ್ತು ಅಲ್ಲಿ ಎಷ್ಟು ಕಾಂಪಿಟೇಷನ್ ಇದೆ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಲಿಸ್ಟ್ ಸೆಲೆಕ್ಟ್ ಆಗ್ತಾರೆ. ಓಕೆನಾ,
ನೋಡಿ ಇಲ್ಲಿ 401 ರ್ಯಾಂಕ್ ಬಂದರೂ ಕೂಡ ರೌಂಡ್ 2 ಅಲ್ಲಿ ಆಯ್ಕೆ ಆಗಿದ್ದಾರೆ. ಓಕೆನಾ. ಇಲ್ಲಿ ಸೆಕೆಂಡ್ ಲೀಸ್ಟು ಥರ್ಡ್ ಲೀಸ್ಟು ಅಂತ ಇಲ್ಲ, ರೌಂಡ್ 1 ರೌಂಡ್ 2 ಅಂತೇಳಿ ಬಿಟ್ಟಿದ್ದಾರೆ ಹೋದ ಸರಿ. ಓಕೆನಾ. ಇಲ್ಲಿ 401 ಬಂದಿದೆ, ರೌಂಡು 1ನಲ್ಲಿ ಆಯ್ಕೆ ಆಗಬೇಕಿತ್ತು, 2ಅಲ್ಲಿ ಆಯ್ಕೆ ಆಗಬೇಕಿತ್ತು ಅಂತ ಇಲ್ಲ. ಸೆಕೆಂಡ್ ಲೀಸ್ಟು ಥರ್ಡ್ ಲೀಸ್ಟು ಅಂತ ಮಾಡಿಲ್ಲ. ಸರಿ ಏನು ಮಾಡಿದರು ಅಂದರೆ ಕಳೆದ ವರ್ಷಕ್ಕಿಂತ ಆ ಕಡೆ ಹಿಂದೆ ಬ್ಯಾಕ್ ಇಯರ್ಸ್ ಏನು ಮಾಡಿದ್ರು ಅಂದರೆ ಸೆಕೆಂಡ್ ಲೀಸ್ಟು ಫಸ್ಟ್ ಲೀಸ್ಟ್ ಅಂತೇಳಿ ಬಿಡ್ತಿದ್ರು. ಈಗ ಹೋದ ಸರಿ 2024ರಲ್ಲಿ ಏನು ಮಾಡಿದ್ದಾರೆ, ರೌಂಡ್ 1 ಮತ್ತು ರೌಂಡ್ 2 ರೌಂಡ್ 3 ರೌಂಡ್ 4 ಅಂತ ಬಿಟ್ಟಿದ್ದಾರೆ. ಓಕೆನಾ. ಇಲ್ಲಿ ಯಾವ ರ್ಯಾಂಕರ್ ಕೂಡ ಸೆಲೆಕ್ಷನ್ ಆಗ್ಬೋದು. ಓಕೆನಾ. ಇಲ್ಲಿ ನೋಡಿ 321 ರ್ಯಾಂಕ್ ಇದ್ದರೂ ಕೂಡ ರೌಂಡ್ 2 ಅಲ್ಲಿ ಆಯ್ಕೆಯಾಗಿದ್ದಾರೆ. ಇದು ಥರ್ಡ್ ಲೀಸ್ಟು ಫೋರ್ತ್ ಲೀಸ್ಟ್ ಹಿಂಗಿಲ್ಲ, ರೌಂಡ್ 1 ರೌಂಡ್ 2 ರೌಂಡ್ 3 ರೌಂಡ್ 4 ಈ ಥರ ಆಯ್ಕೆ ಮಾಡ್ಕೊಂಡಿದ್ದಾರೆ ಹೋದ ಸರಿ. ಇಲ್ಲಿ ನೋಡಿ 1,77,310 ರ್ಯಾಂಕ್ ಬಂದರೂ ಕೂಡ ರೌಂಡ್ 2 ಅಲ್ಲಿ ಆಯ್ಕೆಯಾಗಿದ್ದಾರೆ ಹೋದ ಸರಿ. ಯಾಕಂದರೆ ಇದು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಿರುವಂಥದ್ದು ಸ್ನೇಹಿತರೆ. ಬಾಗಲಕೋಟೆಗೆ ಸಂಬಂಧಪಟ್ಟಿರುವಂಥದ್ದು, ಡಿಸ್ಟಿಕ್ಗೆ ಸಂಬಂಧಪಟ್ಟಿರೋದು 2024ರಲ್ಲಿ ರೌಂಡ್ 1 ರೌಂಡ್ 2 ರೌಂಡ್ 3 ರೌಂಡ್ 4 ಅಂತೇಳಿ ಬಿಟ್ಟಿದ್ರಲ್ವಾ. ಸೊ ಅದಕ್ಕೋಸ್ಕರ ಮತ್ತೆ ನೀವು ಇಲ್ಲಿ ಸೆಕೆಂಡ್ ಲೀಸ್ಟು ಥರ್ಡ್ ಲೀಸ್ಟು ಅಂತ ಇಟ್ಕೊಬೇಡಿ. ಹೋದ ಸರಿ ಆ ಥರ ಬಿಟ್ಟಿದ್ರೆ ಈ ಸರಿ ಯಾವ ರೀತಿಯಾಗಿ ಬಿಡ್ತಾರೆ ಅಂತ ನೋಡೋಣ. ಈ ಸರಿ ಅದೇ ರೀತಿ ಬಿಡುವಂಥ ಚಾನ್ಸಸ್ ಇದೆ. ಇಲ್ಲಿ ನೋಡಿ 2,968 ರ್ಯಾಂಕು, 36,294 ಇವರೆಲ್ಲ ರೌಂಡ್ 2 ಅಲ್ಲಿ ಆಯ್ಕೆಯಾಗಿರುವಂಥ ವಿದ್ಯಾರ್ಥಿಗಳು ಸ್ಕೂಲಿಗೆ. ಆ ಸ್ಕೂಲಲ್ಲಿರುವಂತಹ ಸೀಟ್ಗಳ ಅನ್ವಯ ಏನು ಮಾಡ್ತಾರೆ, ಆಯ್ಕೆ ಮಾಡ್ಕೋತಾರೆ. ಓಕೆನಾ. ನೀವಿಲ್ಲಿ ನೋಡ್ಬೋದು 1,04,814 ರ್ಯಾಂಕ್ ಬಂದವರು ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಇಲ್ಲಿ ನೋಡಿ 593 ರ್ಯಾಂಕ್ ಬಂದವರು ಕೂಡ ಸೆಲೆಕ್ಷನ್ ಆಗಿದ್ದಾರೆ. ಇಲ್ಲಿ SC ಮೆಲ್ಲಿಗೇರಿ ಅಂತ ಏನು ಹೇಳಿದೆ ಸ್ಕೂಲ್ ನೇಮ್ ಅದು. ಓಕೆನಾ. ಇಲ್ಲಿ ಸ್ಕೂಲ್ ನೇಮ್ ಕೊಡ್ತಾರೆ, ಇಲ್ಲಿ ನಮ್ಮ ನೇಮ್ ಕೊಡ್ತಾರೆ, ಇಲ್ಲಿ CET ರ್ಯಾಂಕ್ ಕೊಡ್ತಾರೆ ಮತ್ತು ಕ್ಯಾಟಗರಿ ಅಲೋಟ್ ಯಾವ ರೀತಿಯಾಗಿ ಅಲೋಟ್ ಮಾಡಿದ್ದಾರೆ ಇವರಿಗೆ ಸೀಟನ್ನು ಅನ್ನೋದ್ರ ಬಗ್ಗೆ ಕೊಡ್ತಾರೆ. ಇದಿಷ್ಟು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.